ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಲೀಲಾ ಏನ್ ಮತ್ತೆ ಶುರುವಾಯಿತು ಮಂಜು ಲೀಲಾ ಖ್ಯಾತೆ. ಚಿನ್ನಿ ಬಾಳಲ್ಲಿ ನಿಲ್ಲದ ಬಿರುಗಾಳಿ. ಹೌದು, ಗಂಡ ಹೆಂಡತಿ ಜಗಳದ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಜೋಡಿ ಮಂಜು ಮತ್ತು ಲೀಲಾ. ಈ ಜೋಡಿಯ ವಿಡಿಯೋಗಳು ಎಷ್ಟು ವೈರಲ್ ಆಯಿತು ಅಂದರೆ ಕೊನೆಗೆ ಕನ್ನಡದ ಸುದ್ದಿ ವಾಹಿನಿಗಳು ಈ ಇಬ್ಬರನ್ನ ಸ್ಟುಡಿಯೋಗೆ ಕರೆಸಿ ಗಂಟೆಗಟ್ಟಲೆ ಮಾತುಕತೆ ಮಾಡಿದ ನಂತರ ಮತ್ತೆ ಒಂದಾಗಿ ಬಾಳಲು ಈ ಜೋಡಿ ಮುಂದಾಗಿತ್ತು. ಹೌದು, ಕೇವಲ ಒಂದೆರಡು ತಿಂಗಳಲ್ಲೇ ಈ ಜೋಡಿಯ ಸರಸ ಮತ್ತೆ ವಿರಸವಾಗಿ ಬದಲಾಗಿದೆ. ಆರಂಭದಲ್ಲಿ ಒಟ್ಟಾಗಿ ರೀಲ್ಸ್ ಕಮರ್ಷಿಯಲ್ ಪ್ರಮೋಷನ್ಸ್ ಗಳನ್ನ ಮಾಡ್ತಾ ಖುಷಿಯಾಗಿದ್ದ ಮಂಜು ಮತ್ತು ಲೀಲಾ ಈಗ ಮತ್ತೆ ಕಿತ್ತಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಂಜು ವಿಡಿಯೋ ಹರಿಬಿಟ್ಟಿದ್ದು, ಲೀಲಾ ಮತ್ತೆ ಮನೆ ಬಿಟ್ಟು ಹೋಗಲು ಮುಂದಾಗಿದ್ದಾಳೆ ಎಂದು ಕಣ್ಣೀರು ಹಾಕುವನ್ನಂತೆ ಗೋಳಾಡ್ತಿದ್ದಾನೆ. ಈ ವೇಳೆ ವಿಡಿಯೋ ಮಾಡುತ್ತಲೇ ಪತಿ ಪತ್ನಿ ಮತ್ತೆ ಮಕ್ಕಳ ಮುಂದೆ ಜಗಳ ಶುರು ಮಾಡಿದ್ದಾರೆ. ಈ ವೇಳೆ ಮಕ್ಕಳು ಕೂಡ ಗೋಳಾಡುವುದನ್ನ ಕಾಣಬಹುದು. ಎಲ್ಲರೂ ಹೇಳಿದ್ರು, ಅವನು ನಿನ್ನನ್ನ 2-3 ತಿಂಗಳು ನೋಡಿಕೊಳ್ತಾನೆ ಅಷ್ಟೇ, ಆಮೇಲೆ ಅದೇ ಕತೆ ಅಂತ. ಅದೇ ಮಾತು ನಿಜ ಆಗಿದೆ. ನೀನು ಮತ್ತೆ ಹಳೆ ಕತೆ ಶುರು ಮಾಡಿದ್ದೀಯಾ, ನಾನು ನಿನ್ನ ಜೊತೆ ಇರಲ್ಲ ಎಂದು ಲೀಲಾ ಕಣ್ಣೀರು ಹಾಕಿದ್ದಾಳೆ. ಮಂಜು ಕೂಡ ಮನೆ ಬಿಟ್ಟು ಹೋಗು ಎನ್ನುವುದನ್ನ ಕಾಣಬಹುದು. ಈ ಜೋಡಿಯ ಸಂಸಾರದ ಕಿತ್ತಾಟದಿಂದ ಬೇಸತ್ತ ನೆಟ್ಟಿಗರು ಕಮೆಂಟ್ಸ್ನಲ್ಲಿ ಛೀಮಾರಿ ಹಾಕ್ತಿದ್ದಾರೆ. ನಿಮ್ಮಿಬ್ಬರ ಶೋಕಿಗೆ, ಜಗಳಗಳಿಗೆ ಮಕ್ಕಳ ಜೀವನ ಬಲಿ ಕೊಡಬೇಡಿ, ನೆಟ್ಟಿಗೆ ಜೀವನ ಮಾಡಿ, ಇಲ್ಲವಾದರೆ ದೂರವಾಗಿ ಬದುಕಿ. ಈ ಡ್ರಾಮಾಗಳನ್ನ ನಿಲ್ಲಿಸಿ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಎಂದು ಜನ ಸದ್ಯ ಬುದ್ಧಿ ಹೇಳ್ತಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.